ಗೌರವಾನ್ವಿತ ರಾಜ್ಯಪಾಲರು ಅವರ ಕರ್ತವ್ಯ ಏನಿದೆ, ಸಂವಿಧಾನದ ಅಡಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸೇತುವೆಯಾಗಿ ಕೆಲಸ ಮಾಡೋದು ಅವ್ರ ಕರ್ತವ್ಯ. ಆ ಕರ್ತವ್ಯ ರೀತಿಯಾಗಿ ಅವರು ಕೆಲಸವನ್ನು ಮಾಡಿದ್ದಾರೆ. ಆದರೆ ಇವತ್ತು ಗವರ್ನರ್ ಅವರು ಅವರ ಮಾತುಗಳಲ್ಲಿ ಅದನ್ನು ಲೇ ಮಾಡಿ ಧನ್ಯವಾದ ಹೇಳಿ ಹೊರಟಿದ್ದಾರೆ. ಇದೇನು ಮೊದಲ ಬಾರಿ ಅಲ್ಲ. ಹಿಂದೆ ಭಾರದ್ವಾಜ ಅವರಿದ್ದಾಗೂ ಕೂಡ, ನಮ್ಮ ಸರ್ಕಾರ ಇದ್ದಾಗ, ಯಡಿಯೂರಪ್ಪನವರು ಇದ್ದಾಗ ಅವರು ಕೂಡ ಲೇ ಮಾಡಿಬಿಟ್ಟು ಹೊರಟೋದ್ರು. ಅವಾಗ ಕಾಂಗ್ರೆಸ್ಸಿನ ಗವರ್ನರು. ಹಿಂದೆ ಖುರ್ಷಿದ್ ಆಲಂ ಖಾನ್ ಅವರು ಕೂಡ ಗವರ್ನರ್ ಆಗಿದ್ದಾಗ ಅವರು ಕೂಡ ಲೇ ಮಾಡಿ ಭಾಳಷ್ಟು ಸರಿ ಹೋಗಿದ್ದಾರೆ. ಇದರಲ್ಲಿ ತಪ್ಪೇನಾಗಿದೆ? ಸಂವಿಧಾನದ ಪ್ರಕಾರ ಬರಬೇಕು, ಅವರು ಆ ಚೇರಲ್ಲಿ ಕೂತ್ಕೊಂಡು ಆ ಸರ್ಕಾರದ ಒಂದು ಭಾಷಣವನ್ನು ಲೇ ಮಾಡಿ ಹೋಗೋ ಅಧಿಕಾರ ಅವ್ರಿಗಿದ್ದೇ ಇದೆ. ಆದರೆ ಕಾಂಗ್ರೆಸ್ಸವರು ಇಡೀ ಸದನವನ್ನು ಗೂಂಡಾಗಿರಿ ಮಾಡಿದ್ದಾರೆ. ಇವತ್ತು ರಾಜ್ಯಪಾಲರ ಮೇಲೆ ತಳ್ಳೋ ಅಂಥದ್ದು, ಅವ್ರನ್ನ ಅಟ್ಯಾಕ್ ಮಾಡೋ ಅಂಥದ್ದು, ಗೆರಾವು. ಎಚ್ ಕೆ ಪಾಟೀಲ್ ಅಂತ ಹಿರಿಯ ಸದಸ್ಯರು, ಕಾನೂನು ಸಚಿವರು, ಅವರೇ ಎದ್ದು ನಿಂತ್ಕೊಂಡು ಗವರ್ನರ್ಗೆ ಅಡ್ಡಿಪಡಿಸಿರುವಂಥದ್ದು. ಇದೆಲ್ಲ ನೋಡಿ, ನಮ್ಮ ನಿಯಮಾವಳಿ ಪುಸ್ತಕದಲ್ಲಿ, ನಮ್ಮ ನಿಯಮಾವಳಿ ಪುಸ್ತಕ ಪೇಜ್ 13ರಲ್ಲಿ 27ನೇ ಕಲಮಲ್ಲಿ ಸ್ಪಷ್ಟವಾಗಿದೆ. ಏನಿದೆ ಅಂದರೆ, ರಾಜ್ಯಪಾಲರ ಭಾಷಣ ಅವಧಿಯಲ್ಲಿ ಅನುಸರಿಸಬೇಕಾದ ಕ್ರಮ ಸಂವಿಧಾನದ 175 ಅಥವಾ 176ರ ಅನುಚ್ಛೇದದ ಮೇರೆಗೆ ವಿಧಾನಮಂಡಲದ ಉಭಯ ಸದನ ಸಭೆ ಸೇರುವಾಗ ಅಥವಾ 175 ಅನುಚ್ಛೇದದ ಮೇರೆಗೆ ವಿಧಾನಸಭೆ ಅವಧಿಯಲ್ಲಿ ಯಾರೇ ಸದಸ್ಯರು ಯಾವುದೇ ಭಾಷಣ ಮಾಡುವ ಮೂಲಕ ಅಥವಾ ಯಾವುದೇ ಕ್ರಿಯಾಲೋಪವೆತ್ತಿ ರಾಜ್ಯಪಾಲರ ಭಾಷಣಕ್ಕೆ ಮುಂಚೆಯಾಗಲಿ ಅಥವಾ ತರುವಾಯವಾಗಲಿ ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿ ಉಂಟು ಮಾಡತಕ್ಕದ್ದಲ್ಲ ಅಥವಾ ವಿಘ್ನ ಉಂಟು ಮಾಡತಕ್ಕದ್ದಲ್ಲ ಮತ್ತು ಅಂಥ ಅಡ್ಡಿ ಅಥವಾ ವಿಘ್ನ ಸದನದ ಆದೇಶವನ್ನು ತೀವ್ರ ಉಲ್ಲಂಘನೆ ಎಂದು ಪರಿಗಣಿಸಬೇಕು. ವಿಧಾನಸಭೆಯ ಮುಂದಿನ ಉಪವೇಶದಲ್ಲಿ ವಿಧಾನಸಭಾಧ್ಯಕ್ಷರು ಈ ಬಗ್ಗೆ ವ್ಯವಹರಿಸತಕ್ಕದ್ದು. ಅಂದರೆ ಇಷ್ಟೂ ಜನದ ಮೇಲೆ ವಿಧಾನಸಭಾ ಅಧ್ಯಕ್ಷರು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು, ಅವ್ರನ್ನ ಸದನದಿಂದ ಹೊರಗಡೆ ಹಾಕಬೇಕು. ಯಾರ್ಯಾರು ಸದಸ್ಯರು ಅಡ್ಡಿಪಡಿಸಿದ್ದಾರೆ, ಸ್ವತಃ ಲಾ ಮಿನಿಸ್ಟ್ರು ಅಡ್ಡಿಪಡಿಸಿದ್ದಾರೆ, ಇವ್ರನ್ನೆಲ್ಲರೂ ಕೂಡ ಸದನ ಶಿಕ್ಷೆಗೆ ಒಳಪಡಿಸಬೇಕು, ಅವ್ರನ್ನ ಸದನದಿಂದ ಹೊರಗೆ ಹಾಕಬೇಕು ಅಂತೇಳಿ ಪುಸ್ತಕದಲ್ಲೇ ಇದೆ. ನಾವು ಆಗ್ರಹ ಮಾಡ್ತಾ ಇದ್ದೀರಿ. ರಾಜ್ಯಪಾಲರು ಅವರ ಗೌರವ ಏನಿದೆ, ಘನತೆ ಏನಿದೆ ಅದನ್ನು ಕಾಪಾಡಿದ್ದಾರೆ. ಅವರು ಯಾವುದೇ ರೀತಿಯಾದಂಥ ಸದನಕ್ಕೆ ಅಗೌರವ ಮಾಡಿಲ್ಲ. ಇವ್ರ ಬಿಲ್ಗಳೆಲ್ಲ ಹೋಗಿತ್ತಲ್ಲ ವಿಧಾನಸಭಾ ಬೆಳಗಾವಿ ಅಧಿವೇಶನದಲ್ಲಿ, ಎಲ್ಲ ಬಿಲ್ಗಳು ಸೈನ್ ಮಾಡಿ ಕಳಿಸಿದ್ದಾರೆ. ಅವಾಗ ಸರಿ ಇತ್ತಾ? ಈ ರೀತಿ ಗವರ್ನರ್ಗೆ ಒಂದು ಕಾಂಗ್ರೆಸ್ ಆಫೀಸ್ ಮಾಡೋಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಗವರ್ನರ್ ಅವರು ಸಂವಿಧಾನದತ್ತವಾಗಿ ಕೆಲಸ ಮಾಡಬೇಕು, ಅದನ್ನು ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ ಅವರು ಅದರ ದುರುಪಯೋಗ ಮಾಡಿಕೊಂಡು ಇವತ್ತು ರಾಜ್ಯಪಾಲರಿಗೆ ಅಗೌರವ ಮಾಡಿದ್ದಾರೆ. ಅವರ ಹೆಸರಲ್ಲೇ ಇವರೆಲ್ಲರೂ ಆದೇಶ ಹೊರಡಿಸೋದು, ಅವರೇ ಇವರಿಗೆ ಮುಖ್ಯಮಂತ್ರಿಗಳಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿರೋದು. ಈ ಎಚ್ ಕೆ ಪಾಟೀಲ್ ಅವ್ರಿಗೂ ಅವರೇ ಪ್ರಮಾಣ ವಚನ ಮಾಡಿ ಅಧಿಕಾರ ಕೊಟ್ಟಿರೋದು. ಅವ್ರ ವಿರುದ್ಧನೇ ಮಾತಾಡ್ತಾರೆ ಎಚ್ ಕೆ ಪಾಟೀಲ್. ಅಂದರೆ ಇದು ಸಂವಿಧಾನದ ವಿರೋಧಿ ನಡೆ. ಇದು ಕಾಂಗ್ರೆಸ್ಸಿನ ಮೇಲೆ ಅವರು ರಾಹುಲ್ ಗಾಂಧಿನ, ಸೋನಿಯಾ ಗಾಂಧಿನ ಮೆಚ್ಚೋಕ್ಕೆ ಮಾಡಿರೋವಂಥ ಕುತಂತ್ರ ಅಷ್ಟೇ ಇದು. ಆದ್ದರಿಂದ ಇಡೀ ಸದನ ಇವತ್ತು ಕಾಂಗ್ರೆಸ್ ಅವರು ಅಪಮಾನ ಮಾಡಿದ್ದಾರೆ, ಸಂವಿಧಾನಕ್ಕೆ ಮಾಡಿದ್ದಾರೆ. ಯಾರು ಅಂಬೇಡ್ಕರರನ್ನು ಚುನಾವಣೆಯಲ್ಲಿ ಸೋಲಿಸಿ ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ರು, ಅದೇ ಕಾಂಗ್ರೆಸ್ ಅವರು ಇವತ್ತು ಸದನಕ್ಕೆ ಅಪಮಾನ ಮಾಡೋ ಮುಖಾಂತರ ಸಂವಿಧಾನದ ಮೌಲ್ಯಗಳನ್ನು ಹಾಳು ಮಾಡಿದ್ದಾರೆ. ಅದರಿಂದ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ನಾನೀಗ ಪತ್ರವನ್ನು ಕೊಡ್ತಾ ಇದ್ದೀನಿ ಸ್ಪೀಕರ್ ಅವರಿಗೆ. ಇಷ್ಟೂ ಜನರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಪತ್ರವನ್ನು ಈಗ ನಾನು ಕೊಡ್ತಾ ಇದ್ದೀನಿ. ರಾಜ್ಯಪಾಲರ ವಿರುದ್ಧ ಸುಪ್ರೀಂ ಕೋರ್ಟ್ ಹೋಗೋದ್ರ ಬಗ್ಗೆ ಈಗ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇವೆ ಅಂತ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ. ಈಗಾಗಲೇ ಸುಪ್ರೀಂ ಕೋರ್ಟಲ್ಲಿ ಹಲವಾರು ಆದೇಶಗಳಾಗಿದೆ ಇದ್ರ ಬಗ್ಗೆ. ಗವರ್ನರ್ ಅವರ ಆ ಜ್ಯೂರಿಸ್ಡಿಕ್ಷನಲ್ಲಿ ನಾವು ಎಂಟ್ರಿ ಆಗಲ್ಲ ಅಂತ ಸುಪ್ರೀಂ ಕೋರ್ಟು, ಆಮೇಲೆ ವೆಸ್ಟ್ ಬೆಂಗಾಲ್ ಹೈಕೋರ್ಟನ್ನು ಕೂಡ ಸ್ಪಷ್ಟವಾದಂಥ ಆದೇಶ ಕೊಟ್ಟಿದೆ. ಇದೇನು ಮೊದಲ ಬಾರಿ ಅಲ್ಲ, ಇದು 15 ಬಾರಿ ಆಗಿದೆ. ಈ ಥರ 15-20 ಬಾರಿ ಆಗಿದೆ. ಎಲ್ಲದರಲ್ಲೂ ಸುಪ್ರೀಂ ಕೋರ್ಟ್ ರಾಜ್ಯಪಾಲರ ಆ ಘನತೆ, ಗೌರವವನ್ನು, ಸಂವಿಧಾನವನ್ನು ಎತ್ತಿಡ್ದಿದೆ. ಅದು ಸರ್ಕಾರಕ್ಕೆ ಬಿಟ್ಟ ವಿಚಾರ.
ಸರ್ಕಾರ ಏನು ಮಾಡುತ್ತೆ ಅಂತ ನಾವು ಚರ್ಚೆ ಮಾಡೋಕ್ಕೆ ರೆಡಿ ಇದ್ದೀವಿ, ನಮ್ದೇನು ಅಭ್ಯಂತರ ಇಲ್ಲ. ಮಾತಾಡಾಯ್ತು. ಗೌರವಾನ್ವಿತ ರಾಜ್ಯಪಾಲರು ಎರಡೂ ಸದನದ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಇವತ್ತು ಮಾತನಾಡಿದ್ದಾರೆ. ಆದರೆ ಸದನದ ಒಳಗಡೆ ರಾಜ್ಯಪಾಲರಿಗೆ ಅಗೌರವ ಮಾಡುವಂಥ ಕೆಲಸ ಆಡಳಿತ ಪಕ್ಷದವರು ಮಾಡಿರ್ತಕ್ಕಂಥದ್ದು ಇದು ಖಂಡನಾರ್ಹ. ಯಾತಕ್ಕೋಸ್ಕರ ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯ ಸರ್ಕಾರ ತನ್ನ ವೈಫಲ್ಯಗಳನ್ನು ಮುಚ್ಚಿ ಹಾಕೊಳ್ತಕ್ಕಂಥ ಸಲುವಾಗಿ ಕೇಂದ್ರ ಸರ್ಕಾರದ ಮೇಲೆ ಒಂದು ದ್ವೇಷ ರಾಜಕಾರಣವನ್ನು ಮಾಡೋದಕ್ಕೆ ಈ ಸದನವನ್ನು ಬಳಸ್ಕೊಳ್ಳೋದಕ್ಕೆ ಏನು ರಾಜ್ಯ ಸರ್ಕಾರ ಹೊರಟಿದೆ, ಇದು ಖಂಡಿತ ಸರಿಯಲ್ಲ. ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಒಂದು ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ತರುವಂಥ ದಾರಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಸಾಗ್ತಾ ಇದೆ. ಸದನದ ದುರ್ಬಳಕೆಯನ್ನು ಕೂಡ ರಾಜ್ಯ ಸರ್ಕಾರ ಮಾಡಿಕೊಳ್ಳೋದಕ್ಕೆ ಹೊರಟಿರ್ತಕ್ಕಂಥದ್ದು ಇದು ದುರ್ದೈವ. ಇದು ಯಾತಕ್ಕೋಸ್ಕರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕೇಂದ್ರ ಸರ್ಕಾರ ಮನ್ರೇಗಾವನ್ನು VBG ರಾಮ್ಜಿ ಅಂತೇಳಿ ಕೆಲವು ಮಾರ್ಪಾಡುಗಳನ್ನು ಮಾಡಿದ್ದಾರೆ, ಸುಧಾರಣೆಗಳನ್ನೇ ತಂದಿದ್ದಾರೆ. ಅದರ ವಿರುದ್ಧ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ಆದಿಯಾಗಿ ಈಗಾಗಲೇ ಅಪಪ್ರಚಾರಗಳನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಕಿವಿ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಎಲ್ಲೋ ಪಾಪ ಕಾಂಗ್ರೆಸ್ನವರು ಗೊಂದಲದಲ್ಲಿದ್ದಾರೆ. ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮೀಣ ಭಾಗದಲ್ಲಿರುವಂತಹ ಬಡವರು, ಸಣ್ಣ ರೈತರು, ಕಾರ್ಮಿಕರಿಗೆ ಅನುಕೂಲ ಆಗಲಿ ಅಂತೇಳಿ ಕಾಂಗ್ರೆಸ್ ಪುಡಾರಿಗಳಿಗೆ ಬೇಕು ಅಂತೇಳಿ ಅಲ್ಲ ಉದ್ಯೋಗ ಖಾತ್ರಿ ಇರುವಂಥದ್ದು. ಬಹುಶಃ ಎಲ್ಲೊಂದು ಕಡೆ ಕಾಂಗ್ರೆಸ್ ಪಕ್ಷ ಉದ್ಯೋಗ ಖಾತ್ರಿ ಇರುವಂಥದ್ದು ತಮ್ಮ ಕಾಂಗ್ರೆಸ್ ಪುಡಾರಿಗಳಿಗೆ ಅಂತೇಳಿ ಭಾವಿಸಿದಂತೆ ಕಾಣ್ತಾ ಇದೆ. ಇವತ್ತು ನರೇಂದ್ರ ಮೋದಿಜಿಯವರು ಸಾಕಷ್ಟು ಸುಧಾರಣೆಗಳೊಂದಿಗೆ ಇವತ್ತದನ್ನು ಕಾಯ್ದೆನ ತಂದಿರುವಂಥದ್ದನ್ನು ವಿರೋಧಿಸಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಅಪಪ್ರಚಾರ ಏನು ಮಾಡ್ತಾ ಇದೆ, ಅದರ ಮುಂದುವರೆದ ಭಾಗವಾಗಿ ರಾಜ್ಯಪಾಲರ ಮುಖೇನ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯದ ಜನರನ್ನು ಎತ್ತಿಕಟ್ಟುವಂಥ ಒಂದು ಕುತಂತ್ರ ಷಡ್ಯಂತ್ರಕ್ಕೇನೋ ಕೈ ಹಾಕಿದ್ದಾರೆ. ಅದಕ್ಕೆ ರಾಜ್ಯಪಾಲರು ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ 140 ಶಾಸಕರಿದೆ, 140 ಶಾಸಕರ ಬೆಂಬಲ ಇದೆ ಅಂಥೇಳಿ ಒಂದು ರೀತಿ ದಬ್ಬಾಳಿಕೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ರಾಜ್ಯದ ಜನ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ. ನಿಮ್ಮ ನಡವಳಿಕೆ ಸರಿ ಮಾಡಿಕೊಳ್ಳದೆ ಹೋದರೆ, ಈ ಕಾಂಗ್ರೆಸ್ ಸರ್ಕಾರ ತನ್ನ ನಡವಳಿಕೆಯನ್ನು ಸರಿ ಮಾಡಿಕೊಳ್ಳದೆ ಹೋದರೆ, ಏನು ಒಕ್ಕೂಟದ ವ್ಯವಸ್ಥೆಗೆ ಇವತ್ತು ಕಲ್ಲಾಕುವಂಥ ಕೆಲಸವನ್ನು ಮಾಡಕ್ಕೆ ಹೊರಟಿದ್ದಾರೆ. ಇದನ್ನು ಸುಧಾರಣೆ ಮಾಡಿಕೊಳ್ಳದೆ ಹೋದರೆ 140 ಶಾಸಕರಿರುವಂಥ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ 40ಕ್ಕೆ ಇಳಿಸಬೇಕು ಅಂತೇಳಿ ಈಗಾಗಲೇ ರಾಜ್ಯದ ಜನರು ಇವತ್ತು ಕಾಯ್ತಾ ಇದ್ದಾರೆ. ಆ ದಿನಗಳು ಕೂಡ ದೂರ ಉಳಿದಿಲ್ಲ. ಇದನ್ನು ಅರ್ಥ ಮಾಡಿಕೊಂಡು ಈ ಸರ್ಕಾರ ಸರಿಯಾದ ದಾರಿಯಲ್ಲಿ ಹೋಗಬೇಕು, ಪ್ರಜಾಪ್ರಭುತ್ವ ಸಂವಿಧಾನದ ಗೌರವವನ್ನು ಉಳಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತಾ ಇದ್ದೇನೆ. ಮುಖ್ಯಮಂತ್ರಿ ಅವರು ರಾಜ್ಯಾದ್ಯಂತ ರಾಜ್ಯಪಾಲರ ವಿರುದ್ಧ ಘೋಷಣೆ ಮಾಡಿದ್ದಾರೆ ಸರ್. ಹೋರಾಟ ಪ್ರೊಟೆಸ್ಟ್ ಕರೆದಿದ್ದಾರೆ ರಾಜ್ಯಾದ್ಯಂತ. ಸಿಎಂ